ಅಂದ್ರೆ ಈ ನಾಗರಿಕ ಸಮಾಜ ಹೆಂಗಾಗಿದೆ ಅಂದ್ರೆ ಮುಖ್ಯವಾಹಿನಿಯಲ್ಲಿ ಏನ್ ಸಿಗುತ್ತೆ ಮೈನ್ ಸ್ಟ್ರೀಮ್ ಸೋಕಾಲ್ಡ್ ಕನ್ಸ್ಟ್ರಕ್ಷನ್ ಲ್ಯಾಂಗ್ವೇಜ್ಗಳಂತ ಏನಿದಾವೆ ಅದನ್ನ ಬಿಟ್ಟು ಬೇರೆ ಮಾತಾಡಿದ್ರೆ ಮೂಲ ಸಮುದಾಯಗಳ ಐಡೆಂಟಿಟಿಗಳನ್ನು ಮುಂದೆ ತಂದು ಅವಮಾನಕ್ಕೊಳಪಡಿಸುವಂತ ಒಂದು ಕಾಲಘಟ್ಟ ಇದಾಗಿರೋದು. ಮೊದಲನೇದಾಗಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ನಮಸ್ಕಾರ. ಒಂದು ಆಕ್ಚುಲ್ ಆಗಿ ನಾನು ಇನ್ವಿಟೇಷನ್ ಕೊಟ್ಟಾಗಲೇ ಹೇಳಿದೆ, ನನ್ನನ್ನು ಯಾಕೆ ಸರ್ ಕರಿತಿದ್ದೀರಿ, ಕರಿಬೇಡಿ ಅಂತ ಕೇಳಿದೆ ನಾನು. ಅವ್ರು ಸ್ವಾಮಿ ಸಾರು, ಶ್ರೀಧರು ಮತ್ತೆ ಬಸವರಾಜ್ ಸರ್ ಇದ್ರ ಮೇಲೆ ನನ್ನನ್ನು ಕರೆದುಬಿಟ್ಟಿದ್ದಾರೆ. ಹಂಗಾಗಿ ಈಗ ನಾನು ಮಾತಾಡ್ಲೇಬೇಕಾದಂತ ಸಂದರ್ಭ ಇರೋದ್ರಿಂದ ಮತ್ತೆ ಇದೊಂದು ಒಳ್ಳೆ ಅವಕಾಶನೂ ಆಗಿರೋದ್ರಿಂದ ಒಂದು ನನಗೆ ಏನ್ ಅನಿಸ್ತು ಅಂದ್ರೆ, ಒಟ್ಟಾರೆ ಈ ಜರ್ನಿ ಅಂದ್ರೆ ಈ ಪುಸ್ತಕದ ಜರ್ನಿ ಅಷ್ಟೇ ಅಲ್ಲ, ಸ್ವಾಮಿ ಸರ್ ಅವರ ಜರ್ನಿ ಏನಿದೆಯಲ್ಲ ಅದನ್ನು ಪೂರ್ತಿ ನೋಡಿದ್ರೆ ನಂಗೆ ಅಂಬೇಡ್ಕರ್ ನೆನಪಾಗ್ತದೆ. ಅಂದ್ರೆ ಅದೇ ಸಮುದಾಯದಿಂದ ಬಂದು ಅದೇ ಸಮುದಾಯದ ಅಸ್ತಿತ್ವವನ್ನು ಕಟ್ಕೊಳ್ಳಕ್ಕೆ ತನ್ನ ಅಸ್ತಿತ್ವವನ್ನು ಕಟ್ಕೊಳ್ತಾನೆ. ಸುಮಾರು ಜನಕ್ಕೆ ಹಿಂದೆಗಡೆಯಿಂದ ಅಸ್ತಿತ್ವ ಕಟ್ಕೊಡಕ್ಕೆ ಏನೇನೋ ಬೆಂಬಲಗಳಿರ್ತವೆ, ಸಾಮಾಜಿಕ ಬಂಡವಾಳಗಳಿರ್ತವೆ. ಅವು ಯಾವೂ ಇಲ್ದೇನೆ ಒಂದು ಈಗಾಗಲೇ ಹಣೆಪಟ್ಟಿಯಲ್ಲಿರುವಂತಹ ಅಪರಾಧಿ ಬುಡಕಟ್ಟು ಸಮುದಾಯದಿಂದ ಬಂದು ತನ್ನನ್ನು ತಾನು ಕಟ್ಕೊಳ್ತಾನೆ. ಇಡೀ ದೇಶದ ಆಗುಹೋಗುಗಳ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ತನ್ನ ಸಮುದಾಯದ ಅಸ್ತಿತ್ವವನ್ನೇ ಕಟ್ಟುವಂತ ಒಂದು ಕೆಲಸವನ್ನು ಮಾಡಿದಾರಲ್ಲ, ಇದು ತುಂಬಾ ವಿಶೇಷವಾದಂಥದ್ದು. ಇದು ಸಾಮಾನ್ಯವಾಗಿ ಎಲ್ಲ ತಳ ಸಮುದಾಯಗಳಲ್ಲೂ ಗ್ರೇಟ್ ಎಸ್ಕೇಪ್ ಅಲ್ಲಿ ಅಲ್ಲಿಬ್ರು ಇಲ್ಲೊಬ್ರು ಎಸ್ಕೇಪ್ ಆಗ್ತಾರಲ್ಲ, ಅವರು ಅಂಬೇಡ್ಕರ್ ಅದರ ಕೊನೆಗೂ ಮಾಡಿದ್ದೇನೆ ನಾನು ತಮ್ಮ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ಬೇಕು ಅನ್ನೋ ತುಳಿತ ಇದೆಯಲ್ಲ, ಅದು ವಾಪಸ್ ನೋಡುವಂತ ವಿಧಾನ ಅದು ತುಂಬಾ ದೊಡ್ಡ ಮೆಸೇಜ್ ಅನ್ನ ಕೊಡ್ತಿದೆ. ಎಲ್ಲ ಸಮುದಾಯಗಳಲ್ಲೂ ಈ ತರ ಜನ ಇದ್ದಾರೆ. ನಾನು ಇವ್ರು ಇನ್ವಿಟೇಷನ್ ಕೊಟ್ಟು ಚರ್ಚೆಗಳು ಪ್ರಾರಂಭ ಆದಾಗಿಂದ ಹುಡುಕ್ತಾ ಇದ್ದೆ. ವಾಲಂಟ್ರಿಯಾಗಿ ಅದೇ ಸಮುದಾಯದಿಂದ ಬಂದವರು ತನ್ನ ಸಮುದಾಯದ ಭಾಷೆ ಕುರಿತು ಈ ತರದೊಂದು ಅಧ್ಯಯನ ಮಾಡಿ ಪ್ರೋಸೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿರುವಂತ ಒಂದು ಉದಾಹರಣೆನೂ ಸಿಗ್ಲಿಲ್ಲ. ಸರ್ಕಾರದ ಯೋಜನೆಗಳಿದಾವೆ, ಸರ್ಕಾರದ ಪ್ರಾಜೆಕ್ಟ್ಗಳಿದಾವೆ ಅಂತ ಮಾಡಿರೋರನ್ನ ಸುಮಾರು ಜನ ನೋಡ್ತಿದ್ವಿ, ಬಿಟ್ರೆ ತನ್ನದೇ ಸಮುದಾಯದ ಅಸ್ತಿತ್ವ ಮತ್ತು ಭಾಷೆಯನ್ನು ಉಳಿಸ್ಬೇಕು ಅಂತ ಕೆಲಸ ಮಾಡಿರುವಂತ ಉದಾಹರಣೆಗಳು ನನಗಂತೂ ಸಿಗ್ಲೇ ಇಲ್ಲ. ಅಂದ್ರೆ ಅದೇ ಸಮುದಾಯದಿಂದ ಬಂದು ಆಮೇಲೆ ಅಧ್ಯಯನಗಳೆಲ್ಲ ಆಗ್ತಿರೋದು ಹೆಂಗೆ ಅಂದ್ರೆ, ಪ್ರಾಜೆಕ್ಟ್ ಇರುತ್ತೆ, ಪ್ರಾಜೆಕ್ಟ್ ಪೂರ್ತಿ ಆಗತ್ತೆ, ಒಂದು ರಿಪೋರ್ಟ್ ಸಬ್ಮಿಟ್ ಆಗತ್ತೆ, ಅದೊಂದು ಲೈಬ್ರರಿ ರ್ಯಾಕ್ ಸೇರ್ಕೊಳ್ಳುತ್ತೆ, ಅದಾದ್ಮೇಲೆ ಅಧ್ಯಯನ ಮಾಡಿದವ್ರಿಗೂ ಪ್ರಾಜೆಕ್ಟ್ಗೂ ಸಂಬಂಧ ಇಲ್ಲ ಅಂತ ಬಿಟ್ಟೋಗೋ ಕಾಲಘಟ್ಟ ಇದು. ನಮಗೆ ಡಿಗ್ರಿ ಸಿಕ್ತು, ನಮ್ಗೆ ಹಣ ಬಂತು, ಅಲ್ಲಿಗೆ ನಿಂತೋಗೋ ಕಾಲಘಟ್ಟದಲ್ಲಿ ತಾನು ತನ್ನ ಸಮುದಾಯದೊಳಗಡೆ ಇರುವಂತ ಭಾಷೆಯನ್ನ ಉಳಿಸ್ಬೇಕು ಅಂತೇಳಿ ನಾನು ಇವ್ರ ಸಮುದಾಯವನ್ನ 16-17ರಲ್ಲಿ ಅಧ್ಯಯನ ಮಾಡ್ಬೇಕು ಅಂತ ಪ್ರಕ್ರಿಯೆಗಳು ಪ್ರಾರಂಭ ಮಾಡಿದಾಗ ಜನ ಹೇಳ್ತಿದ್ದಿದ್ದು ಏನಂದ್ರೆ, ಫೀಲ್ಡ್ ಹೋದಾಗ ಸರ್ ನಮ್ಮ ಭಾಷೆ ಮಾತಾಡಿದ್ರೆ ನಮ್ಗಿಲ್ಲಿ ಸ್ಥಾನಮಾನಗಳು ಕಡಿಮೆ ಆಗ್ತಾವ ಸರ್, ಹಂಗಾಗಿ ನಾವು ಈ ಭಾಷೆನ ಮಾತಾಡ್ತಿಲ್ಲ, ಕನ್ನಡ ಮಾತಾಡ್ತೀವಿ. ನಿಮ್ ಮಾತೃಭಾಷೆ ಯಾವುದು ಅಂತ ಕೇಳಿದಾಗ ಅವ್ರು ಕನ್ನಡ ಅಂತ ಹೇಳ್ತಿದ್ರು. ನಾವು ಇನ್ನೊಂದು ಪ್ರಶ್ನೆ ಕೇಳ್ತಿದ್ವಿ, ಇಲ್ಲ ನಿಮ್ದೊಂದು ಭಾಷೆ ಇದೆಯಲ್ಲ ಅದನ್ನ ಹೇಳ್ಬೋದಲ್ಲ ಅಂದ್ರೆ, ಸರ್ ಅದು ಹೇಳಿದ್ರೆ ನಮ್ಮನ್ನು ನೋಡೋ ವಿಧಾನ ಬೇರೆ ಆಗತ್ತೆ, ನಾವು ಹೊರಗಡೆ ಎಲ್ಲ ಕನ್ನಡನೇ ಮಾತಾಡ್ತೀವಿ, ವಾಪಸ್ ನಾವಿದ್ದಾಗ ಬಂದಾಗ ಮಾತ್ರ ನಾವು ನಮ್ಮ ಭಾಷೆಯನ್ನ ಮಾತಾಡ್ಕೊಳ್ತೀವಿ ಅಂತ. ಅಂದ್ರೆ ಈ ನಾಗರಿಕ ಸಮಾಜ ಹೆಂಗಾಗಿದೆ ಅಂದ್ರೆ ಮುಖ್ಯವಾಹಿನಿಯಲ್ಲಿ ಏನ್ ಸಿಗುತ್ತೆ ಮೈನ್ ಸ್ಟ್ರೀಮ್ ಸೋಕಾಲ್ಡ್ ಕನ್ಸ್ಟ್ರಕ್ಷನ್ ಲ್ಯಾಂಗ್ವೇಜ್ಗಳಂತ ಏನಿದಾವೆ ಅದನ್ನ ಬಿಟ್ಟು ಬೇರೆ ಮಾತಾಡಿದ್ರೆ ಮೂಲ ಸಮುದಾಯಗಳ ಐಡೆಂಟಿಟಿಗಳನ್ನು ಮುಂದೆ ತಂದು ಅವಮಾನಕ್ಕೊಳಪಡಿಸುವಂತ ಒಂದು ಕಾಲಘಟ್ಟ ಇದಾಗಿರೋದು ಒಂದ್ ಕಡೆ. ಆದ್ರೆ ಇದೊಂದು ಟ್ರಾನ್ಸಿಷನ್ ಪೀರಿಯಡ್. ಕೊರಚ ಸಮುದಾಯದ ಜೀವನಾಧಾರಗಳು ಯಾವ್ಯಾವಿದ್ವು ಅವೆಲ್ಲವೂ ಇವತ್ತು ಆಧುನೀಕರಣಕ್ಕೆ ಸಿಕ್ಕಿ ತನ್ನ ಅಸ್ತಿತ್ವವನ್ನೇ ಹಗ್ಗನೇ ಐತಿದ್ರು, ಈಗ ಪ್ಲಾಸ್ಟಿಕ್ ಹಗ್ಗ ಬಂದಾಯ್ತು, ಹಂಗಾಗಿ ಅದರ ಅಸ್ತಿತ್ವ ಹೋಗಿದ್ದು. ಹಂದಿ ಸಾಕಾಣಿಕೆ ಮಾಡ್ತಿದ್ರು, ಈಗ ಹಂದಿ ಸಾಕಾಣಿಕೆ ಪ್ರಕ್ರಿಯೆಗಳು ಏನಾಗಿದಾವೆ ಅಂತ ನೋಡಿದ್ರೆ ಹಂದಿ ಸಾಕದೆ ಅಪರಾಧ ಅನ್ನೋ ತರ, ಮತ್ತೆ ಸಾಕ್ತಿದ್ರೆ ಸ್ಥಳೀಯ ಸರ್ಕಾರಗಳು ಅವುಗಳ ಮೇಲೆ ಏರ್ತಿರುವಂತ ವಿಧಾನ ಅದು ಬಿಸ್ನೆಸ್ ಆಗಿ ಆರ್ಥಿಕ ಮೌಲ್ಯ ಬಂದಾಗ ನಂತರದವರೋಗಿ ಹಂದಿ ಫಾರಂ ಮಾಡಿ ಸಾಕೋ ಸ್ಥಿತಿ ಬಂದಿರೋದ್ರಿಂದ ಮೂಲ ಅದೇ ವೃತ್ತಿಯನ್ನ ಮಾಡ್ಕೊಂಡು ಬಂದಂತ ಸಮುದಾಯಗಳ ಜೀವನಾಧಾರಗಳು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಿರೋದು ಒಂದ್ ಕಡೆ. ಆದ್ರೆ ಇನ್ನೊಂದು ಈ ಪರಕೆ ಕಟ್ಟುವಂಥದ್ದು ಮತ್ತೆ ಬಿದಿರು ತಂದು ಕೆಲಸ ಮಾಡ್ತಿದ್ರು, ಅವು ಇವತ್ತು ಅಪರಾಧೀಕರಣಗೊಂಡಿದ್ದಾವೆ. ಅವುಗಳು ಕೆಲವು ವಸ್ತುಗಳು ಸಿಕ್ತಿಲ್ಲ, ಈಗ ಬಿದಿರುಗೆ ಹೋದ್ರೆ ಬಿದಿರು ತರೋದು ಅಪರಾಧ ಆಗಿ. ಇನ್ನೊಂದ್ ಕಡೆ ಮೂಲ ಸಮುದಾಯಗಳ ವೃತ್ತಿಗಳೇನಿದ್ವು ಊರೂರು ಸುತ್ತಿ ಭಿಕ್ಷೆ ಬೇಡಿ ಬೇರೆ ಬೇರೆ ಏನ್ ಮಾಡ್ತಿದ್ರು ಅದು ಸೋಕಾಲ್ಡ್ ಮೈನ್ ಸ್ಟ್ರೀಮ್ ಇದ್ರೊಳಗಡೆ ಅದು ಅಪರಾಧೀಕರಣಗೊಂಡಿದೆ. ಈಗ ಆಧುನಿಕ ಸಮಾಜದಲ್ಲಿರುವಂತಹ ಈ ಉದ್ಯೋಗಗಳಿಗೆ ಬರಬೇಕಾದ್ರೆ ಅಲ್ಲಿಗೆ ಬೇಕಾದಂತಹ ಸಾಮಾಜಿಕ ವ್ಯವಸ್ಥೆ ಏನಾದ್ರು ರೂಪುಗೊಂಡಿದೆ ಅಂದ್ರೆ ಅದು ಇನ್ನೂ ರೂಪುಗೊಳ್ಳಿ. 75 ವರ್ಷ 80 ವರ್ಷದಲ್ಲಿ ಏನೆಲ್ಲ ಯೋಜನೆಗಳು ಬಂದು ಹೋಗಿದಾವೆ ಅವೆಲ್ಲವೂ ಯೋಜನೆಗಳಾಗಿ ಬಂದು ಒಂದು ಸಣ್ಣ ಮೊಬಿಲಿಟಿ ಸಿಕ್ಕಿದೆ, ಈ ತರ ಗ್ರೇಟ್ ಎಸ್ಕೇಪ್ಗಳು ಬಂದಿದ್ದಾರೆ. ಬಿಟ್ರೆ ಸಮುದಾಯವಾಗಿ ಎಲ್ಲ ಸಮುದಾಯಗಳು ತಳ ಸಮುದಾಯಗಳ ಅಭಿವೃದ್ಧಿ ಆಗ್ಲಿಕ್ಕೆ ಇಲ್ಲಿವರೆಗೂ ವ್ಯವಸ್ಥೆಗಳು ರೂಪುಗೊಂಡಿಲ್ಲ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ನಾವು. ಈ ತರದೊಂದು ಪ್ರಕ್ರಿಯೆ ಒಳಗಡೆ ನನಗೆ ತುಂಬಾ ಮುಖ್ಯವಾಗಿ ಇವತ್ತು ಕಾಡ್ತಿರೋದೇನಂದ್ರೆ, ಈ ಪುಸ್ತಕವನ್ನ ನೋಡುವಾಗ ಗಮನಿಸುವಾಗ ಅರ್ಥ ಆಗಿದ್ದು, ಯೂಶಲಿ ಏನಾಗತ್ತೆ ಇನ್ನೊಬ್ರಿಗೆ ಭಾಷೆ ಕಲ್ಸಕ್ಕೆ ಈ ತರದ ಡಿಕ್ಷನರಿಗಳು ಬರ್ತವೆ. ಇದು ರಿವರ್ಸ್, ಎರಡೂ ಕಡೆ ಕಲಿ, ಈ ಕಡೆ ಕಲ್ಸಕ್ಕೂ ಆ ಕಡೆ ಕಲ್ಸಕ್ಕೂ.
ಕನ್ನಡದ ಮೂಲಕ ಅವರ ಭಾಷೆಯನ್ನ ಕಲಿಸ್ತಿದೆ, ಜೊತೆಗೆ ಕನ್ನಡದಲ್ಲಿರುವಂತಹ ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನ ಒಳಗೊಂಡಿರುವಂತಹ ಬುದ್ಧ, ಬಸವಣ್ಣ, ಸಂವಿಧಾನದ ಆಶಯಗಳನ್ನ ಸಮುದಾಯಕ್ಕೆ ತಗೊಂಡೋಗುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಸಹ ನಾನು ಫಸ್ಟ್ ಟೈಮ್ ನೋಡಿದ್ದು ಒಂದು ಪುಸ್ತಕದೊಳಗಡೆ. ಈ ಡಿಕ್ಷನರಿಗಳ ರೂಪದಲ್ಲಿ ನೋಡಿ ನಮಗೆ ಮೈನ್ ಸ್ಟ್ರೀಮ್ ಇದ್ದಿದೆ. ಇದೊಂದು ಹೊಸ ಕನ್ಸ್ಟ್ರಕ್ಟ್ ಆಗಿ, ಇದೊಂದು ಹೊಸ ಮಾದರಿಯಾಗಿ ಕರ್ನಾಟಕದ ಕಾಲಘಟ್ಟದೊಳಗಡೆ ದ್ರಾವಿಡ ಮೂಲದ ನೆಲೆಯೊಳಗೆ ಬಂದಂತ ಈ ಭಾಷೆ ಏನಿದೆಯಲ್ಲ, ನಾನು ಆ ಭಾಷೆ ಇದನ್ನು ಓದ್ತಿದ್ದೆ, ಸಂಸ್ಕೃತ ಪದಗಳೆಲ್ಲೂ ಬರ್ತಿಲ್ಲ. ಕನ್ನಡದಲ್ಲಿರುವಷ್ಟು ಸಂಸ್ಕೃತ ಪದಗಳು ಗಮನಿಸಿದ್ರೆ ಇವರ ಮೂಲ ಭಾಷೆಯನ್ನ ನೋಡುವಾಗ ಸಂಸ್ಕೃತ ಪದಗಳಿಲ್ಲ. ದ್ರಾವಿಡ ಮೂಲದಲ್ಲಿ ಬಂದಿರುವಂತಹ ತಮಿಳು, ತೆಲುಗು ಭಾಷೆ ಜೊತೆಗೇನೆ ಇದು ಅಂಟ್ಕೊಂಡಿರೋದ್ರಿಂದ ಮೂಲ ದ್ರಾವಿಡ ಭಾಷೆಗಳ ಜೊತೆಗೆ ಇದು ತಳಕಾಕೊಂಡಿರುವಂತಹ ಒಂದು ಇದನ್ನು ನಾವು ಗಮನಿಸುವಾಗ, ಆಮೇಲೆ ಇದು ದಕ್ಷಿಣ ಭಾರತದ ಮೂಲ ಬುಡಕಟ್ಟಾಗಿ ನಮ್ಮ ಮುಂದೆ ಕಡೆ ಕಾಣ್ತಿದೆ. ನಾರ್ತ್ ಇಂಡಿಯಾದ ಮೈಗ್ರೆಂಟ್ ಬುಡಕಟ್ಟುಗಳೆಲ್ಲನೂ ಹಿಂದಿ, ಮರಾಠಿ ಜೊತೆಗೆ ಮಿಕ್ಸ್ ಆಗಿ ಬರುವಂತ ಭಾಷೆಗಳು. ಬಟ್ ಇದು ಇದೇ ಪ್ರದೇಶದಲ್ಲೇ ಉಗಮಗೊಂಡು ಇದೇ ಪ್ರದೇಶದಲ್ಲಿ ನೆಲೆಸಿರುವಂತ ಈ ಸಮುದಾಯ ಆಗಿರೋದ್ರಿಂದ ಒಂದು ದಿನನಿತ್ಯದ ಸವಾಲುಗಳ ಜೊತೆಗೇನೆ ಈ ಸಮುದಾಯ ಎದುರಿಸ್ತಾನೆ. ಇವತ್ತು ಮುಖ್ಯವಾಹಿನಿಯಲ್ಲಿ ಪಾಲ್ ತಗೊಳಕ್ ಬರಲೇ ಏನು ರಾಮಚಂದ್ರಪ್ಪ ಸರ್ ಹೇಳಿದ್ರು, ನೆಹರೂರವರ ಆಲೋಚನಾ ಕ್ರಮ ಏನಿತ್ತು, ತನ್ನ ಎಲ್ಲಾ ಸಂಸ್ಕೃತಿ, ಆಚಾರ, ವಿಚಾರ, ಪರಂಪರೆಗಳು ಉಳಿಸ್ಕೊಳ್ತಾನೆ, ಮುಖ್ಯವಾಹಿನಿಯಲ್ಲೂ ತನ್ನ ಪಾಲನ್ನು ತಾನು ಪಡ್ಕೊಳ್ಬೇಕು. ಅದಕ್ಕೆ ಪೂರಕವಾಗಿ ಸಮುದಾಯಗಳಲ್ಲಿ ಶಿಕ್ಷಣ ಪಡೆದು ಮುಂದೆ ಬಂದಿರೋರು ಎಲ್ಲರೂ ಕೆಲಸ ಮಾಡ್ಬೇಕಾಗತ್ತೆ. ಇವತ್ತೇನಾಗಿದೆ, ನಾನು ಓದಿ ಮುಂದೆ ಬಂದಿದ್ದೀನಿ ಅಂದ್ರೆ ವಾಪಸ್ ನಮ್ಮ ಸಮುದಾಯಗಳನ್ನ ನೋಡ್ತಿಲ್ಲ, ನಾವು ಮೇಲ್ಮುಖವಾಗಿ ನಾವು ಹೋಗ್ತಿದ್ವಿ, ಆದ್ರೆ ಸಮುದಾಯಗಳಲ್ಲಿ ಇರೋ ಅಲ್ಲೇ ಉಳಿದೋಗ್ತಿದ್ದಾರೆ. ಹಂಗಾಗಿನೇ ಅಂಬೇಡ್ಕರ್ ಅದಕ್ಕೆ ಆರ್ಗ್ಯುಮೆಂಟ್ ಮಾಡಿದ್ದು, ಮೊದಲು ಸಾಮಾಜಿಕ ಸಮಾನತೆ ಬರಲಿ, ಆಮೇಲೆ ಆರ್ಥಿಕ ಸಮಾನತೆ ಬಂದು, ಆಮೇಲೆ ರಾಜಕೀಯ ಸಮಾನತೆ ಬಂದ್ರೆ ಇಡೀ ಸಮುದಾಯಗಳ ಅಭಿವೃದ್ಧಿ ಆಗ್ತವೆ ಅಂತ. ನಾವು ಇಂಡಿವಿಜುವಲ್ ಗ್ರೇಟ್ ಎಸ್ಕೇಪರ್ಸ್ ಆಗಿ ಹೊರಗಡೆ ಉಳಿದೆ ನಮ್ಮ ಸಮುದಾಯಗಳನ್ನ ಕಟ್ಟೋ ಕೆಲಸಕ್ಕೆ ನಾವು ವಾಪಸ್ ಹೋಗ್ಬೇಕಾಗತ್ತೆ. ಆ ನೆಲೆ ಒಳಗೆ ನನಗೆ ಸ್ವಾಮಿ ಸರ್ ಒಂದು ಆದರ್ಶವಾಗಿ ಕಾಣ್ತಾರೆ. ಕರ್ನಾಟಕದ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ 52 ಅಲೆಮಾರಿ ಸಮುದಾಯಗಳಿದಾವೆ, ಪಂಗಡದಲ್ಲಿ 23 ಸಮುದಾಯಗಳಿದಾವೆ, OBCಯಲ್ಲಿ 46 ಇದಾವೆ. ಈ ಎಲ್ಲ ಸಮುದಾಯಗಳಲ್ಲೂ ಸಮಸ್ಯೆ ಏನಂದ್ರೆ, ಎಲ್ಲ ಸಮುದಾಯಗಳ ಸಂಸ್ಕೃತಿ, ಭಾಷೆ ಎಲ್ಲವೂ ಶ್ರೀಮಂತವಾಗಿದೆ. ಆದ್ರೆ ಅದೇ ಭಾಷೆಯನ್ನ ಅಧ್ಯಯನ ಮಾಡಿ ಅದನ್ನೇ ಅದೇ ನಮ್ಮಲ್ಲೇ ಇರುವಂತ ಕಲೆಗಳನ್ನ, ಭಾಷೆಗಳನ್ನ ಬಂಡವಾಳವಾಗಿ ಮುಂದಿನ ನೆಲೆಗೆ ಕೊಂಡೊಯ್ಯಬೇಕಾದಂತಹ ಕೆಲಸಗಳನ್ನ ಎಲ್ಲ ಸಮುದಾಯಗಳಲ್ಲೂ ಮಾಡ್ಬೇಕಾಗತ್ತೆ. ಆ ನೆಲೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಬೇಕಾಗತ್ತೆ. ಈ ತರದೊಂದು ಕಾರ್ಯಕ್ರಮವನ್ನು ರೂಪಿಸಿ ಒಂದು ಮಾದರಿಯನ್ನ ಹಾಕೊಟ್ಟಿದ್ದಾರೆ ಕರ್ನಾಟಕದ ಸಂದರ್ಭದಲ್ಲಿ. ಕೇವಲ ಪ್ರಾಜೆಕ್ಟ್ಗಳಿಗೋಸ್ಕರ ಸಂಶೋಧನೆ ಅಲ್ಲ, ಕೇವಲ ಅಧ್ಯಯನಗಳಿಗೋಸ್ಕರ ಸಂಶೋಧನೆ ಅಲ್ಲ, ಸಮುದಾಯದ ಭಾಷೆಯನ್ನ ಕಟ್ಟಿ ಉಳಿಸಿ ಮುಂದುವರ್ಸಕ್ಕೂ ಈ ತರದೊಂದು ಸಂಶೋಧನೆಯನ್ನ ಮಾಡಿ ತುಂಬಾ ಸಾಹಸ ಇದೆ. ನಾನು ಅವ್ರು ನೋಡ್ತಿದ್ದೆ, ಆತಂಕನೂ ಇತ್ತು ನನಗೆ ಮಧ್ಯದಲ್ಲೂ. ಇದು ಹೆಂಗಪ್ಪ ಇಷ್ಟು ಪ್ರೋಸೆಸ್ ಹೆಂಗ ಆಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಬಂದು ಇಲ್ಲಿನ ಜನ ಎಲ್ಲ ನೋಡಿದ ಮೇಲೆ ನನಗೆ ಅರ್ಥ ಆಗಿದ್ದು, ನಾನು ಸರಿಗೂ ಹೇಳ್ತಿದ್ದೆ, ಸಮುದಾಯದ ಹೆಚ್ಚು ಭಾಗವಹಿಸಕ್ಕಾಗ್ಬೇಕು ಅಂತ. ಆಮೇಲೆ ಇನ್ನು ಈ ಸಮುದಾಯಗಳಲ್ಲಿ ಅಂದ್ರೆ ಈ ಅಲೆಮಾರಿ, ಅರೆ ಅಲೆಮಾರಿ, ಬುಡಕಟ್ಟು, ಅಪರಾಧಿ ಸಮುದಾಯಗಳಲ್ಲಿ ಈ ಭಾಷೆ ಬಗ್ಗೆ ಈ ತರದೊಂದು ಪುಸ್ತಕ ಬರ್ತಿದ್ರೆ ಅವ್ರಿಗೆ ಏನು ಅರ್ಥ ಆಗ, ಯಾಕೆಂದ್ರೆ ಇವತ್ತಿನವರೆಗೂ ಅರ್ಥ ಆಗತ್ತರ ಸ್ಥಿತಿ ಇಲ್ಲ. ಆ ಸಮುದಾಯಗಳು ಏನೋ ಒಂದು ಮಾಡ್ತಾರೆ, ಏನೋ ಮಾಡ್ಕೊಳ್ತಾರೆ, ಅವ್ರ ಪಾಡಿಗೆ ಅವ್ರಂತ ಯೋಚನೆ ಮಾಡ್ತಿದ್ರೆ ಹೊರ್ತುನು ಇಲ್ಲದೆ ಇದ್ರೆ ಇದೇ ಸಾಮಾಜಿಕವಾಗಿ ಬಲಿಷ್ಠವಾಗಿರೋ ಜಾತಿಗಳ ಭಾಷೆ ಬಗ್ಗೆ ಏನಾದ್ರು ಈ ತರದೊಂದು ಆಗಿದ್ರೆ ಪ್ರವಾಹ ಹರಿದಂಗೆ ಹರಿದು ಬರೋರು. ಅವ್ರ ಸಾಮಾಜಿಕ ಬಂಡವಾಳ ಹಂಗಿರೋದು, ಮತ್ತೆ ಅವ್ರ ಗ್ರಹಿಕೆ ಮಟ್ಟ ಆ ಹಂತಕ್ಕೆ ಬೆಳೆದಿದೆ. ಆದ್ರೆ ಈ ಸಮುದಾಯಗಳಲ್ಲಿ ಇನ್ನೂ ಪಾಪ ಅವ್ರ ಬದುಕು ನಡೆಸೋದೇ ಕಷ್ಟ. ನೀನ್ ಏನ್ ಕತೆ ಪುರಾಣ ಏನ್ ಹೇಳ್ಬೇಡಪ್ಪ, ನಾಳೆ ನನ್ನ ಬದುಕು ನಡೆಯಕ್ಕೆ ಏನಾದ್ರು ಒಂದು ಸಣ್ಣ ಇದಿದ್ರೆ ಹೇಳು, ಬೇಕಾದ್ರೆ ನಾವೆಲ್ಲರೂ ಬರ್ತೀವಿ. ನೀವು ಭಾಷೆ ಕಲ್ತು ಭಾಷೆ ನುಡಿಸ್ತೀವಿ ಅಂದ್ರೆ ನನ್ನ ಬದುಕು ಉಳಿಸೋದು ನನ್ ಫಸ್ಟ್ ಆಗತ್ತೆ. ಆ ಕ್ರೈಸಿಸ್ ಒಳಗಡೆ ಇಲ್ಲಿವರೆಗೂ ಜರ್ನಿ ಆಗಿರೋದ್ರಿಂದ ಈ ತರದೊಂದು ಪ್ರಕ್ರಿಯೆಗಳು ಇನ್ನೂ ಹೆಚ್ಚು ಆಗ್ಲಿ. ಸ್ವಾಮಿ ಸರ್ ತರ ಯೋಚನೆ ಮಾಡ್ತಾ ಆ ಸಮುದಾಯದಿಂದ ಬಂದು ವೈಜ್ಞಾನಿಕವಾಗಿ ಬೇರೆಲ್ಲ ಜನರಿಗೂ ತಿಳುವಳಿಕೆ ಕೊಡ್ತಾ ತನ್ನ ಸಮುದಾಯದ ಜನಕ್ಕೂ ತಿಳುವಳಿಕೆ ಕೊಟ್ಟು ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನಗಳು ನಿರಂತರವಾಗಿ ನಡೀಲಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು.